ಹಾಯ್, ಯುಗಾದಿ ಹಬ್ಬದ ನಿಮಗೆ ಆರ್ಥಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಒಬ್ಬಟ್ಟು ಸಾರು ಎಲ್ಲ ಮಾಡಿದ್ದೀನಿ. ಆದರೆ ಒಬ್ಬಟ್ಟು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಒಬ್ಬಟ್ಟು ಯಾವ ರೀತಿ ಮಾಡೋದಂತ ಹೇಳಿ ಸಿಂಪಲಾಗಿ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬನ್ನಿ. ಈಗ ಒಬ್ಬಟ್ಟು ಮಾಡಲಿಕ್ಕೆ ನಾನು ಫಸ್ಟು ಕಣಕ ರೆಡಿ ಮಾಡ್ಕೊತೀನಿ. ಒಂದು ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸಿರೋಟಿ ರವೆ ಹಾಕ್ಕೊತೀನಿ. ಚೆನ್ನಾಗಿರ್ತೈತೆ ಸಿರೋಟಿ ರವೆ ಹಾಕ್ಕೊಳೋದ್ರಿಂದ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಕಲಸೋಣ. ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಅದಕ್ಕೆ ಕಲಿಸ್ಕೊಬೇಕಾಗ್ತೈತೆ. ನೋಡಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು. ಆಮೇಲೆ ಚೆನ್ನಾಗಿ ಇದನ್ನ ಕಿವುಚೋಣ. ಗ್ಯಾಸ್ ಕಟ್ಟೆ ಇದೆಯಲ್ಲ, ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನೀವ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಾವು ಇದನ್ನ ಕಿವುಚ್ಕೊತೀವೋ ಅಷ್ಟು ಚೆನ್ನಾಗಿರ್ತೈತೆ. ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈಗ ಎಷ್ಟು ನಿಮ್ಮ ಕೈಯಿಂದ ಸಾಧ್ಯನೋ ಅಷ್ಟು ಅದನ್ನ ಚೆನ್ನಾಗಿ ಕಿವುಚ್ಕೊಬೇಕಾಗ್ತೈತೆ. ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇಲ್ಲಿ ನಾದ್ಬಿಟ್ಮೇಲೆ ನಾವು 1 ಅವರ್ ಬಿಟ್ಟರು ಸಾಕು. ಈ ಗ್ಯಾಸ್ ಕಟ್ಟೆ ಮೇಲೆ ನಮ್ಗೆ ಈಸಿ ಆಗ್ತೈತೆ ನಾದ್ಕೊಳಕ್ಕೆ. ಒಂದೆರಡು ಸತಿ ಹಿಂಗೆ ಹೊಡೀರಿ. ನೋಡಿದ್ರಾ? ನೋಡಿ, ಇವಾಗ ಪಾತ್ರೆ ಒಳಗಡೆ 1 ಸ್ಪೂನ್ ಎಣ್ಣೆ ಫಸ್ಟೇ ಹಾಕಿ, ಈಗ ಇದನ್ನ ಹಾಗೆ ಇಡೋಣ. ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ ಬೇಡ, ಇಷ್ಟು ಸಾಕು. ಹಾಕಿ ಚೆನ್ನಾಗೆ ಆ ಕಡೆ ಸವರ್ಬಿಟ್ಟು ನೋಡಿ ಹೀಗೆ ಚೆನ್ನಾಗಿ ಹೊತ್ತಿ ಇಟ್ಬಿಡಿ. 1 ಅವರ್ ತೆಗಿಯೋದು ಬೇಡ, 1 ಅವರ 2 ಅವರ. ಈಗ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ. ಈಗ ನಾವು ಹೂರ್ಣ ಮಾಡ್ಕೊಳಕ್ಕೆ 1 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಯಾವ ಬಟ್ಲೊಳಗೆ ನಾನು ಹಸಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲೊಳಗೆ ತೊಗರಿಬೇಳೆನೂ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳ್ಕೊಂಬರೋಣ ಇದನ್ನ. ನೋಡಿ, ಬೇಸ್ಟ್ ನೀರು ಹಾಕಿ ಒಂದು ಚುಟ್ಗೆ ಅರಿಶಿನ ಹಾಕ್ಕೊತೀನಿ. ಸಾಫ್ಟಾಗಿ ಬೇಯ್ತೈತೆ. ಒಂದು ಚುಟ್ಗೆ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಈಗ ಕುಕ್ಕರ್ ಮುಚ್ಚಲ್ಲ, ನಾನು ಹಾಗೆ ಬೇಯಲಿಕ್ಕೆ ಇಡ್ತೀನಿ. ಈಗ ಹಾಗೆ ಬೇಯಲಿಕ್ಕೆ ಕುಕ್ಕರ್ ಒಳಗಡೆ ಹಾಕಿದ್ದೀನಿ. ಬೇಯಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಡಿ. ಈ ಮೇಲೆ ನೊರೆ ಬಂದಿದೆಯಲ್ಲ, ಅದನ್ನ ತೆಕ್ಕೊಂಬಿಡಿ. ಈ ಥರ ಚೆನ್ನಾಗಿ ಬೇಯಲಿ. ನೋಡಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೋಡಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಜರಡೆ ಪಾತ್ರೆಗೆ ಸೋಸ್ಕೊಂಡಿದ್ದೀವಿ. ನೋಡಿ, ಇವಾಗ ಅದೇ ಕುಕ್ಕರ್ಗೆ ನಾನು ಹಾಕಿದ್ದೀನಿ ಬೇಳೆ. ಇದು ಬಟ್ಲೊಳಗೆ ನಾನು ಬೇಳೆ ತೊಗೊಂಡಿದ್ನ ಅದೇ ಬಟ್ಲೊಳಗೆ 1 ಬಟ್ಲು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೆ. ಒಂದು 4 ಏಲಕ್ಕಿ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ತಿರುಗಿಸಿ ಬಿಡೋಣ. ಗಟ್ಟಿಯಾಗಬೇಕು. 10 ಗಂಟೆ ಚೆನ್ನಾಗೆ ಬೇಯಿಸೋಣ ಮಧ್ಯಮ ಉರಿಯೊಳಗೆ. ನೋಡಿ, ಒಂದು ಹದಕ್ಕೆ ಬಂದಿದೆ. ಸ್ವಲ್ಪ ಕಾಯಿ ಹಾಕ್ಕೊತೀನಿ. ಚೆನ್ನಾಗೆ ತಿರುಗಿಸ್ಕೊಂಡು ನೋಡಿ ಹಾಗಾಗಿ ಬಂತು. ಇನ್ನೊಂದು ಸೆಕೆಂಡ್ ಬಿಡೋಣ. ನೋಡಿ, ಆಗಿದೆ. ಇವಾಗ ನೋಡಿ, ಹಿಂಗೆ ಎತ್ತಿದ್ರೆ ಬೀಳ್ಬೇಕು. ಹಿಂಗೆ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿ ಬಿಡೋಣ. ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ನುಣ್ಣಗೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಆದರೆ ಸಾಕು. ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈಗ ಸ್ವಲ್ಪ ಒಂದೊಂದು ಎಷ್ಟೆಷ್ಟು ಬೇಕಷ್ಟು ನೋಡಿಕೊಂಡು ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಉಂಡೆ ಎತ್ತಿಟ್ಕೊಳ್ಳೋಣ. ಈ ಉಂಡೆ ಸೈಜ್ನ ನಾವು ಈ ಸೈಜ್ ಒಳಗೆ ನಾವು ಹಸಿಟ್ಟು ತೊಗೊತೀವಿ. ಈ ಸೈಜ್ ಒಳಗೆ ನಾವು ಹೂರ್ಣನೂ ತೊಗೊಬೇಕಾಗ್ತೈತೆ. ನೋಡಿ, ಚೆನ್ನಾಗೆ ನಾನು 1 ಅವರ್ ಅಂತ ಹೇಳಿದೆ, 2 ಅವರ್ ಬಿಟ್ಟಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ನಾವು ಯಾವ ಸೈಜ್ ಒಳಗೆ ನಾವು ಹೂರ್ಣ ತೊಗೊಂಡಿದ್ದೀವೋ ಅದೇ ಸೈಜ್ ಒಳಗೆ ನಾವು ಕಣಕನೂ ತೊಗೊಬೇಕಾಗ್ತೈತೆ.
ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಸೈಜ್ ಒಳಗೆ ತಗೊಂಡ್ರೆ ಸಾಕು. ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಆ ಕಡೆ ಕೋಸ್ಕೊಳ್ಳೋಣ. ಈಗ ನಾವೇನು ಹೂರಣ ತೊಗೊಂಡಿದ್ದೀವಲ್ಲ ಅದನ್ನ ಚೆನ್ನಾಗಿ ಅಗಲ ಮಾಡ್ಕೊಳ್ಳೋಣ. ಈಗ ಮಧ್ಯ ಉಂಡೆ ಇಟ್ಕೊಳ್ಳೋಣ. ಉಂಡೆ ಇಟ್ಕೊಂಡು ಆ ಕಡೆ ಈ ಕಡೆ ನಮ್ಮ ಪೇಪರ್ ಎದ್ದೊಳ್ತಾ ಇದೆ. ನಮ್ಮ ಪೇಪರು ಎದ್ದೊಳ್ತಿದೆ. ಸರಿ, ಹಾಕ್ಕೊಳ್ಳೋಣ ಇವಾಗ. ನೋಡಿ, ಫಸ್ಟು ಮಧ್ಯ ಚೆನ್ನಾಗೆ ಹೊತ್ಕೊಬೇಕಾಗ್ತೈತೆ, ಆಮೇಲೆ ಸೈಡ್ಗೆ ಹೋಗ್ಬೇಕಾಗ್ತೈತೆ. ಎಷ್ಟು ಅಗಲ ಬೇಕಂದರೆ ಇದು ಮಾಡ್ಕೊಬೋದು. ನೋಡಿ ಆಯಿತು, ಸಾಕಿಷ್ಟು ಅಗಲ ಇದ್ದರೆ. ಈಗ ತವಾ ಬಿಸಿಯಾಗಿದೆ, ಹಾಕ್ಕೊಳ್ಳೋಣ. ಈಗ ನಿಧಾನಕ್ಕೆ ಪೇಪರ್ ತೆಗೆದ್ಬಿಡೋಣ. ಮೇಲೆ ಲೈಟಾಗಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ತಿರುಗಿಸ್ಕೊಳ್ಳೋಣ. ಈ ಕಡೆ ಒಂದು 1/4 ಸ್ಪೂನಷ್ಟು, ಜಾಸ್ತಿ ಬೇಡ. ನೋಡಿ ಆಗಿದೆ. ಈ ಕಡೆ ಒಂದು ಸತಿ ತಿರುಗಿಸ್ಕೊಳ್ಳೋಣ. ಸೈಡೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಳೋಣ, ಜಾಸ್ತಿ ಬೇಯಿಸ್ಕೊಳೋದು ಬೇಡ. ನೋಡಿ, ನೋಡಿದ್ರಲ್ಲ ಯಾವ ರೀತಿ ಒಬ್ಬಟ್ಟು ಮಾಡೋದಂತ ಹೇಳಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.